ಇವಾಗ ನನಗ್ ಗೊತ್ತಿರೋವರ್ಗು ನನಗ್ ಅಗೋರಿ ಅಂದ್ರೆ ಒಂದೇ ಒಂದೇ ನಾಗಾ ಸಾಧುಗಳು ಒಂದೇ. ಯಾರನ್ನು ತೊಂದ್ರೆ ಮಾಡಕ್ ಹೋಗ್ಬೇಡ್ರಪ್ಪ. ನಿಮ್ ನೆಂಟ್ರಿಗೆ ಆಗ್ಲಿ ತೊಂದ್ರೆ ಮಾಡಕ್ ಹೋಗ್ಬೇಡಿ. ಯಾರಾದ್ರೂ ನನ್ನಂತ ಫ್ರೆಂಡ್ ಇದ್ಬಿಟ್ರೆ ಅವ್ರಿಗೆ ಇವಾಗಿನ ಜನರೇಷನ್ ಅಲ್ಲಿ ನಾವು ಗೊತ್ತಿಲ್ದಿರಾ ಹೋಗಿ ಅವ್ರಿಗೆ ಅಮೌಂಟ್ ಕೊಡೋದಾಗಿರ್ಲಿ, ಅವ್ರು ಇಷ್ಟು ಕೊಡ್ಬೇಕು ನಿಮ್ಗೆ ಅದನ್ನ ಸಾಲ್ವ್ ಮಾಡ್ಕೊಡ್ತೀವಿ ಅಂತ ನಮ್ ಫ್ಯಾಮಿಲಿಗಳಲ್ಲೇ ಹೋಗಿ ಮೋಸ ಹೋಗಿರೋ ಅಂತವ್ರು ಇದಾರೆ. ಸೊ ಅಷ್ಟು ಸ್ಟ್ರಿಕ್ಟ್. ಅದಕ್ಕೆ ನಾಗಾ ಸಾಧುಗಳು ಅಷ್ಟೊಂದು ಸ್ಟ್ರಿಕ್ಟ್ ಇರ್ತಾರೆ. ಹೌದು, ಅವ್ರ ಮನುಷ್ಯರ ಹತ್ರ ಮಾತಾಡೋದಿಲ್ಲ. ಆದ್ರೆ ನಾವು ನಾಗಾ ಸಾಧುಗಳೆಲ್ಲ ನಾವು ನಟೇಶ್ವರಿ ಪಂತ್ ಅಲ್ಲಿ ಬರ್ತೀವಿ. ಅಗೋರಿಗಳಲ್ಲಿ ನಟೇಶ್ವರಿ ಪಂತ್. ನಟೇಶ್ವರಿ ಪಂತ್ ಅಂದ್ರೆ ನಾವು ಸಂಸಾರದಲ್ಲೂ ಇರ್ತೀವಿ, ಸನ್ಯಾಸತ್ವದಲ್ಲೂ ಇರ್ತೀವಿ. ನಮಗೆ ಬಹಳ ಮುಖ್ಯವಾಗಿ ಸಮಾಜಕ್ಕೂ ಸೇವೆ ಮಾಡ್ತಾ ನಮ್ಮ ಸಾಧನೆಗಳು ನಾವು ಮಾಡ್ತೀವಿ. ನೋಡಿ, ಸಂಸಾರ ಅಂದ್ರೆ ಮನೇಲಿದ್ದಾಗ, ಆಚೆ ಬಂದ್ಬಿಟ್ರೆ ನಾವು ಅಗೋರ್ ಪಂಥಗಳಲ್ಲಿ 11 ಪಂಥಗಳು ಇರ್ತವೆ. ಇವಾಗ ನನಗ್ ಗೊತ್ತಿರೋವರ್ಗು ನನಗ್ ಅಗೋರಿ ಅಂದ್ರೆ ಒಂದೇ ಒಂದೇ ನಾಗಾ ಸಾಧುಗಳು ಒಂದೇ. ಯಾರನ್ನು ತೊಂದ್ರೆ ಮಾಡಕ್ ಹೋಗ್ಬೇಡ್ರಪ್ಪ. ನಿಮ್ ನೆಂಟ್ರಿಗೆ ಆಗ್ಲಿ ತೊಂದ್ರೆ ಮಾಡಕ್ ಹೋಗ್ಬೇಡಿ. ಯಾರಾದ್ರೂ ನನ್ನಂತ ಫ್ರೆಂಡ್ ಇದ್ಬಿಟ್ರೆ ಹೌದು ಅಲ್ವಾ? ಯಾರಿಗೂ ದಯವಿಟ್ಟು ತೊಂದ್ರೆ ಮಾಡಕ್ ಹೋಗ್ಬೇಡಿ. ಮನೆಯಲ್ಲಿರೋ ಹೆಣ್ಮಕ್ಳಿಗೆ ತೊಂದ್ರೆ ಮಾಡಬೇಡಿ, ನಿಮ್ಮ ಮಕ್ಕಳಿಗೆ ತೊಂದ್ರೆ ಮಾಡಬೇಡಿ, ನಿಮ್ಮ ತಂದೆ ತಾಯಿಗೆ ತೊಂದ್ರೆ ಮಾಡಬೇಡಿ, ನಿಮ್ಮ ಅಜ್ಜಿ ತಾತಕ್ಕೆ ತೊಂದ್ರೆ ಮಾಡಬೇಡಿ. ಯಾಕೆ ಯಾವಾಗ ಯಾರ ಬಾಯಲ್ಲಿ ಏನ್ ಶಾಪ ಬರುತ್ತೋ ಗೊತ್ತಿಲ್ಲ. ಹಂಗಾಗಿ ತೊಂದ್ರೆ ಮಾಡಕ್ ಹೋಗ್ಬಾರ್ದು. ಎಲ್ಲೆಲ್ಲಿ ಏನೇನ್ ವಿದ್ಯೆಗಳು ಇರುತ್ತೋ ರಹಸ್ಯ. ಸೊ ನಾವು ಎಷ್ಟು ಹೇಳ್ಬೇಕು, ಎಷ್ಟು ತೋರಿಸ್ಬೇಕು ಅಷ್ಟು ಮಾತ್ರ. ಈಗ ಆ ಸ್ಮಶಾನದ ನಾನು ಆಗ್ಲೇ ಒಂದು ದೆವ್ವಗಳನ್ನ ತೋರಿಸ್ತೀನಿ ಅಂತ ಹೇಳಿ, ಅದನ್ನ ನಾವು ವಿಡಿಯೋ ಮಾಡಕ್ ಆಗೋದಿಲ್ಲ. ಯಾರಿಗೂ ಧೈರ್ಯ ಸಾಕಾಗಲ್ಲ. ಸುತ್ತ ಕತ್ಲಿರುತ್ತೆ, ಸ್ಮಶಾನಗಳಿರ್ತವೆ, ಆ ಒಂದು ಫೋರ್ಸ್ ಹತ್ರ ಇರುತ್ತೆ. ಒಂದ್ ರೀತಿ ಬಂಧನ ಮಾಡ್ಬಿಟ್ಟಿರ್ತವೆ. ಅವು ನಮ್ಮನ್ನ ಬಂಧನ ಮಾಡಿರ್ತವೆ. ನಮ್ಮ ಬಂಧನದಲ್ಲಿ ಅವ್ರಿರ್ತವೆ, ಅವುಗಳ ಬಂಧನದಲ್ಲಿ ನಾವಿರ್ತವೆ.